ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. FDA ಪರೀಕ್ಷೆಗೆ ಸಮಾನಾರ್ಥಕ ಪದಗಳನ್ನು ಹೇಗೆ ಓದುವುದು, ಸಾವಿರಾರು ಸಮಾನಾರ್ಥಕ ಪದಗಳು ಇರುತ್ತವೆ ಎನ್ನುವ ಸಂದೇಹ ಹಲವು ಜನರಲ್ಲಿರುತ್ತದೆ. ಅವುಗಳನ್ನು ಒಂದೇ ದಿನದಲ್ಲಿ ಓದಿ ಮುಗಿಸಲು ಆಗುವುದಿಲ್ಲ. ಆದ್ದರಿಂದ ದಿನಕ್ಕೆ 15ರಿಂದ 20, 25, 10 ಈ ರೀತಿಯಾಗಿ ಓದುತ್ತಾ ಶಬ್ದಗಳ ಸಂಗ್ರಹವನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಅಂದಾಗ ಮಾತ್ರ ನಾವು ಸಮಾನಾರ್ಥಕ ಪದಗಳನ್ನು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಇಂದಿನ ಮೊದಲ ಸಮಾನಾರ್ಥಕ ಪದ ಕಳೇಬರ. ಕಳೇಬರ ಅಂದರೆ ಶವ. ಇದನ್ನು ಈ ಹಿಂದೆ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಎರಡನೇದು ಪಿನಾಕಪಾಣಿ. ಪಿನಾಕಪಾಣಿ ಅಂದರೆ ಶಿವ. ಮೂರನೇದು ಕೈದು. ಕೈದು ಅಂದರೆ ಆಯುಧ. ನಾಲ್ಕನೇದು ನನ್ನಿ. ನನ್ನಿ ಅಂದರೆ ಸತ್ಯ. 5 ಸಂಕ್ರಂದನ. ಸಂಕ್ರಂದನ ಅಂದರೆ ಇಂದ್ರ. 6 ಇಭವೈರಿ. ಇಭವೈರಿ ಅಂದರೆ ಸಿಂಹ. ಇಭ ಅಂದರೆ ಆನೆ, ವೈರಿ ಅಂದರೆ ಶತ್ರು. ಇಭವೈರಿ ಅಂದರೆ ಆನೆಯ ಶತ್ರು ಸಿಂಹ. ಪರಿಘ ಅಂದರೆ ಆಯುಧ. ದಾನವರಿಪು ಅಂದರೆ ಕೃಷ್ಣ. ದಾನವ ಅಂದರೆ ರಾಕ್ಷಸ, ರಿಪು ಅಂದರೆ ವೈರಿ. ದಾನವರಿಪು ಅಂದರೆ ರಾಕ್ಷಸನ ವೈರಿ, ಇಲ್ಲಿ ಕೃಷ್ಣ. ಅನೃತ ಸುಳ್ಳು. ನೃತ ಅಂದರೆ ಸತ್ಯ, ಅನೃತ ಅಂದರೆ ಸುಳ್ಳು. ನೆಕ್ಸ್ಟ್ ತಿಲ. ತಿಲ ಅಂದರೆ ಎಳ್ಳು. ಕಾಷ್ಠ. ಕಾಷ್ಠ ಅಂದರೆ ಕಟ್ಟಿಗೆ. ಈ ಕಾಷ್ಠ ಇದನ್ನು ಪದಗಳ ಸರಿರೂಪವನ್ನು ಗುರುತಿಸಲು ಕೇಳಬಹುದು. ನೆಕ್ಸ್ಟ್ ಪಯೋನಿಧಿ. ಪಯೋನಿಧಿ ಅಂದರೆ ಹಾಲ್ಗಡಲು. ಹಾಲ್ಗಡಲು ಅಂದರೆ ಹಾಲಿನ ಸಮುದ್ರ. ಮಖ. ಮಖ ಅಂದರೆ ಯಜ್ಞ. ನೆಕ್ಸ್ಟ್ ಕುಂಭ ಸಂಭವ. ಕುಂಭ ಸಂಭವ ಅಂದರೆ ದ್ರೋಣ ಅಂತ. ನೆಕ್ಸ್ಟ್ ಅಹಿಕೇತನ. ಅಹಿಕೇತನ ಅಂದರೆ ಸರ್ಪಧ್ವಜ. ಅಹಿ ಅಂದರೆ ಹಾವು, ಕೇತನ ಅಂದರೆ ಧ್ವಜ. ಅಹಿಕೇತನ ಅಂದರೆ ಸರ್ಪಧ್ವಜ. ಸರ್ಪಧ್ವಜವನ್ನು ಹೊಂದಿರುವವನು ದುರ್ಯೋಧನ. ಆದ್ದರಿಂದ ಅಹಿಕೇತನ ಅಂದರೆ ದುರ್ಯೋಧನ. ನೆಕ್ಸ್ಟ್ ಸೌಮಿತ್ರಿ. ಸೌಮಿತ್ರಿ ಅಂದರೆ ಲಕ್ಷ್ಮಣ. 17 ಹಮ್ಮೈಸು. ಹಮ್ಮೈಸು ಅಂದರೆ ಪ್ರಜ್ಞೆ ತಪ್ಪು. 18 ಕದಳಿ. ಕದಳಿ ಅಂದರೆ ಬಾಳೆಗಿಡ. 19 ಕಾಕುತ್ಸತ ಅಂದರೆ ರಾಮ. ಈ ಕಾಕುತ್ಸತ ಇದನ್ನು ಸಹ ಪದಗಳ ಸರಿರೂಪವನ್ನು ಗುರುತಿಸಲು ಕೇಳಬಹುದು. ನೆಕ್ಸ್ಟ್ ಬನ್ನ. ಬನ್ನ ಅಂದರೆ ದುಃಖ. ದುಃಖ. 21 ಸಹಸ್ರಾಕ್ಷ. ಸಹಸ್ರಾಕ್ಷ ಅಂದರೆ ಇಂದ್ರ, ನವಿಲು. ನೆಕ್ಸ್ಟ್ ತೊಂಟೆ. ತೊಂಟೆ ಅಂದರೆ ಕಫ. 23 ಗಹ್ವರ. ಗಹ್ವರ ಅಂದರೆ ಗುಹೆ. 24 ಮುಗುಳು. ಮುಗುಳು ಅಂದರೆ ಮೊಗ್ಗು. 25 ಭಕ್ಷೀಸು. ಭಕ್ಷೀಸು ಅಂದರೆ ಇನಾಮು, ಬಹುಮಾನ. ಇನ್ನೊಂದು ಭಕ್ಷಿಸು ಅಂತ ಬರುತ್ತೆ, ಅದು ತಿನ್ನೋದು. ಇದು ಭಕ್ಷೀಸು, ಇಲ್ಲಿ ದೀರ್ಘ ಇದೆ, ಇದನ್ನು ಗಮನಿಸಬೇಕು. ಇವು ಎಷ್ಟು ಇಂದಿನ ಪದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.